ಕಿತ್ತೂರು ಕರ್ನಾಟಕದ 7 ಜಿಲ್ಲೆಗಳು ಸೇರಿದಂತೆ ಇವತ್ತು ವಿಶೇಷವಾಗಿ ಜನತಾ ಸಮಾವೇಶ ಪಕ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡತಕ್ಕಂತ ಕಾರ್ಯಕ್ರಮ ಈಗಾಗಲೇ ಒಂದು ಕಡೆ ಹಾಸನ್ನಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇವತ್ತು ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಸೇರಿದಂತೆ ಮತ್ತೆ 5 ಜಿಲ್ಲೆಗಳಿಂದ ಬೃಹತ್ ಸಂಖ್ಯೆಯಲ್ಲಿ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು, ಜೊತೆಯಲ್ಲಿ 7 ಜಿಲ್ಲೆಯಿಂದನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂತ ಜನ ಇವತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿ ಇವತ್ತಿನ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು ಹಲವಾರು ದಿನಗಳಿಂದ ಶ್ರಮ ಪಟ್ಟು ಇವತ್ತು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರು ಸೇರಿದಂತೆ ರಾಜ್ಯ ಮಟ್ಟದಿಂದ ಅನೇಕ ಜನ ನಾಯಕರುಗಳು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾದಳ ಪಕ್ಷ ಬಹಳ ಸುಭದ್ರವಾಗಿದೆ, ಬಹಳ ಗಟ್ಟಿಯಾಗಿ ಜನಗಳ ಮನಸ್ಸಿನಲ್ಲಿ ನೆಲೆ ಊರಿದೆ ಅಂತಕ್ಕಂಥದ್ದಕ್ಕೆ ಬಹುಶಃ ಇವತ್ತಿನ ಈ ಸಮಾವೇಶ ಒಂದು ಐತಿಹಾಸಿಕವಾದಂತ ಸಮಾವೇಶ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹಳ ದಿನಗಳಿಂದ, ಕಳೆದ ಒಂದು 10-15 ದಿನಗಳಿಂದ, ಯಾಕೆಂದ್ರೆ ಹೆಚ್ಚು ಸಮಯ ಕೂಡ ಸಿಕ್ಲಿಲ್ಲ, ಆದ್ರೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಬಹುಶಃ ಬೆಳಗ್ಗೆ ಒಂದು 11 ಗಂಟೆಯಿಂದ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ, ಮಧ್ಯಾಹ್ನ 2:30-3 ಗಂಟೆ ತಾಸಿಗೆ ಮುಕ್ತಾಯ ಮಾಡ್ತೇವೆ. ಒಟ್ಟಾರೆಯಾಗಿ ಜನತಾ ಸಮಾವೇಶ ಹಾಸನಿಂದ ಏನು ಪ್ರಾರಂಭ ಆಯಿತು, ಕಿತ್ತೂರು ಕರ್ನಾಟಕಕ್ಕೆ ಏನು ಬಂದು ನಿಂತಿದೆ, ಮುಂದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಸಮಾವೇಶಗಳಾಗತ್ತೆ, ಮಧ್ಯ ಕರ್ನಾಟಕದಲ್ಲೂ ಸಮಾವೇಶಗಳಾಗ್ತದೆ, ಉತ್ತರ ಕನ್ನಡದಲ್ಲೂ ಸಮಾವೇಶಗಳಾಗ್ತದೆ. ಮುಂದಿನ ಸಮಾವೇಶ ನಾಡಗೌಡರು ಸಾಹೇಬ್ರು ಹೇಳ್ದಂಗೆ, ಕೃಷ್ಣಾರೆಡ್ಡಿ ಸಾಹೇಬ್ರು ಹೇಳ್ದಂಗೆ ಮಾರ್ಚ್ 8ಕ್ಕೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶ ಇದೇ ರೀತಿ ಆಗಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಸಮಯ ನಿಗದಿ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ಇನ್ನೊಂದು 2-3 ತಿಂಗಳ 2028ರ ತಯಾರಿ, ಬಹುಶಃ ಚುನಾವಣೆಯ ಕಾವು ಈಗಾಗಲೇ ಎಲ್ಲೋದ್ರೂ ಕೂಡ ಇನ್ನೂ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ 2 ವರ್ಷ ಇದ್ರೂ ಕೂಡ ಜನಗಳಲ್ಲಿ ಬಹುಶಃ ನಾಳೆನೇ ಏನಾದ್ರೂ ಚುನಾವಣೆ ಡಿಕ್ಲೇರ್ ಆದ್ರೆ ಎಲ್ಲರೂ ಕೂಡ ಈ ಕೂಡಲೇ ಈ ರಾಜ್ಯ ಸರ್ಕಾರವನ್ನ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಗೆ ಆಗೋಗಿದೆ. ಬಹುಶಃ ಅದಕ್ಕೆ ನಾನು ಕೂಡ ಒಬ್ಬ ಸಾಕ್ಷಿ ಇದ್ದೇನೆ. 9,000 ಕಿಲೋಮೀಟರ್ ಮೊದಲನೇ ಹಂತದಲ್ಲಿ 54 ಕ್ಷೇತ್ರ ಏನು ಓಡಾಡ್ಕೊಂಡ್ ಬಂದಿದ್ದೇನೆ. 2ನೇ ಹಂತ ಮತ್ತೆ ಚಾಲನೆ ಕೊಟ್ಟಿದ್ದೇವೆ ಪಕ್ಷ ಸಂಘಟನೆ ದೃಷ್ಟಿಯಿಂದ. ಈಗಾಗಲೇ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿರ್ಬೋದು, ಜೊತೆಯಲ್ಲಿ ರಾಜ್ಯವನ್ನ ಅತಿ ಹೆಚ್ಚು ಸಾಲದ ಹೊರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಬಹುಶಃ ಇವತ್ತು ಈ ರಾಜ್ಯ ಸರ್ಕಾರದ ಪಾತ್ರ ಹೆಚ್ಚಿದೆ. ಜೊತೆಯಲ್ಲಿ ನಿಮಗೆ ಭ್ರಷ್ಟಾಚಾರ, ಬೆಲೆ ಏರಿಕೆ, ಇತ್ತೀಚಿನ ದಿನಗಳಲ್ಲಿ ಧಾರವಾಡದಲ್ಲಿ ಏನಾಗಿದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯುವ ಸಮುದಾಯ ಎಲ್ಲೋ ಒಂದ್ ಕಡೆ ಉದ್ಯೋಗದಲ್ಲಿ ವಂಚಿತರಾಗಿ ಇವತ್ತು ಸರ್ಕಾರಿ ಏನೊಂದು ಕೆಲಸಗಳು ಭರ್ತಿ ಆಗಬೇಕಾಗಿತ್ತು, 2,85,000 ಸರ್ಕಾರಿ ಹುದ್ದೆಗಳು ಭರ್ತಿ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರವೇ ಬಹುಶಃ ಹೋದ ವರ್ಷದ ಮಾನ್ಯ ಮುಖ್ಯಮಂತ್ರಿಗಳ ಟ್ವೀಟ್ ಅನ್ನ ಮೊನ್ನೆ ಕೂಡ ಬಹಳ ಕಡೆ ಹರಿದಾಡ್ತು. ಮಾನ್ಯ ಮುಖ್ಯಮಂತ್ರಿಗಳು 2,85,000 ಜನ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ, ಯುವಕರಿಗೆ ಅವಕಾಶ ಮಾಡ್ತೇವೆ ಅಂತಕ್ಕಂಥದ್ನ ಸರ್ಕಾರಿ ಹುದ್ದೆಗಳಲ್ಲಿ ಏನು ಅವಕಾಶ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಕೊಟ್ಟ ಮಾತನ್ನ ಯಾವ್ದ್ರಲ್ಲೂ ಕೂಡ ಉಳಿಸ್ಕೊಳ್ಳದೆ ಹೋಗಿರ್ತಕ್ಕಂಥ ಈ ಸರ್ಕಾರವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಕನ್ನಡಿಗರು ಬಂದಂತಿದೆ. ಬಹುಶಃ ಈ ವರ್ಷ ನಾವೆಲ್ಲರೂ ಕೂಡ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ZP, TP, ಗ್ರಾಮ ಪಂಚಾಯತಿ ಸೇರಿದಂತೆ ನಗರಸಭೆ, ಪುರಸಭೆ ಯಾವುದೇ ಚುನಾವಣೆಗಳಲ್ಲೂ ಕೂಡ
ಪಕ್ಷದ ಕಾರ್ಯಕರ್ತರು MP MLA ಚುನಾವಣೆಗಳಿಗೆ ನಮಗೆ ಬಹಳ ಗಟ್ಟಿ ನಿಲುವಿಂದ ದುಡಿದಿದ್ದಾರೆ. ಅಂಥವ್ರನ್ನ ಗುರುತಿಸಿ ಏನಾದ್ರೂ ಸರ್ಕಾರ ಗೊತ್ತಿಲ್ಲ, ಯಾಕೆಂದ್ರೆ GBA ಚುನಾವಣೆ ನಡೀತಕ್ಕಂಥದ್ದಕ್ಕೂ ಸರ್ಕಾರ ಅದನ್ನ ನಡೆಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಮನ್ಸು ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ ಕದ ತಟ್ಟದ ಮೇಲೆ ಅಲ್ಲಿಂದ ಬಂದಂತ ಡೈರೆಕ್ಷನ್ಸ್ಗೆ ಈಗ ಕೊನೆಗೆ ಸರ್ಕಾರ ಬೆಂಗಳೂರು ನಗರದಲ್ಲಿ ಪಾಲಿಕೆ ಚುನಾವಣೆಗಳನ್ನ ಮಾಡಲೇಬೇಕಾದಂತ ಪರಿಸ್ಥಿತಿಗೆ ಬಹುಶಃ ಜೂನ್ ತಿಂಗಳಲ್ಲಿ ಕಂಡಕ್ಟ್ ಆಗುತ್ತೆ. ZPTP ಚುನಾವಣೆಗಳಲ್ಲೂ ಕೂಡ ಇನ್ನೂ ರಾಜ್ಯ ಸರ್ಕಾರ ಏನ್ ಮನ್ಸು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ಅದು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಬಂದು ಕೋರ್ಟ್ ಚೀಮಾರಿ ಹಾಕಿ ನೀವು ಚುನಾವಣೆ ಕಂಡಕ್ಟ್ ಮಾಡಲೇಬೇಕು ಅಂದಮೇಲೆ ಬಹುಶಃ ಅದು ಕೂಡ ನಾವು ಎದುರು ನೋಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ZPTP ಗ್ರಾಮ ಪಂಚಾಯತಿ ಯಾವುದೇ ಚುನಾವಣೆಗಳಲ್ಲಾದ್ರೂ ಕೂಡ ಅಧಿಕಾರವನ್ನ ಕೊಡಿಸ್ತಕ್ಕಂಥ ಕೆಲಸ ನಾವೆಲ್ಲ ನಾಯಕರು ಸೇರಿ ಒಟ್ಟಾಗಿ ಮಾಡ್ತೇವೆ. ಥ್ಯಾಂಕ್ ಮೂರ್ ಕಡೆ ಇದೆಯಣ್ಣ, ಮೂರ್ ಕಡೆ ಇದೆ, ಆ ಕಡೆ ಈ ಕಡೆ ಎಲ್ಲ ಜಾತಿ ಇಲ್ಲ. ಚೆನ್ನಾಗಿ ಬಂದಿದೆ ಅದು ಅಲ್ಲಿ ಅಲ್ಲಿ ಹೋಗಿ ಬರೋಣ ಸುಮ್ಮನೆ ಪಾರ್ಕಿಂಗು ನೋಡೋದ ಹಳ್ಳು ಬಿಟ್ಟು ಕಡ್ಬಾರ್ದು ಮಾಡ್ಬೋದು.